ಆಯ್ತು ಹೇಳ, ಅದ್ರಾಗ ಏನೈತೆ? ನಿಮ್ಮ ಅಪ್ಪ ಅಮ್ಮಂಗೆ ಬೇಕಂತ, ಗಂಡು ಮಗ ಬೇಕಂತ. ನಿಮ್ಮಮ್ಮ ಅಂದರೆ ಅಪ್ಪ ಹಾಂ ನಿಮ್ಮ ಹೆಣ್ಣು ಮಗಳ ನಾ ಇದೀನಿ ಅಂತ ಹೇಳಿಕತ್ತೆ ನನಗೆ ಏನಾಗುತ್ತೆ? ಇಲ್ಲಿಗೆ ಬರ್ತೀಯಲ್ಲ ಹೆರಿಗೆಗೆ, ಏನೇನೆಲ್ಲ ನಿಮ್ಗೆ ಸಮಸ್ಯೆ ಇದೆ ಹೇಳಿ. ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ನಾನು ಬರೆದು ಎಲ್ಲವನ್ನ ಮಾಡಿಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಇಲ್ಲಿಗೆ ಬಂದಾಗ ನಿಮಗೇನು ತೊಂದರೆ ಆಗುತ್ತೆ? ಹೌದಾ? ಅಂದರೆ ಎಷ್ಟೊತ್ತು ಮಾಡ್ತಾರೆ? ಬ್ಲಡ್ ಇಸ್ಕೊಳಕ್ಕೂ ಆಯ್ತಾ? ಹಾಂ ಬಸ್ರಿ ಆ ಥರ ಇರ್ತಾರಲ್ಲ ಅವರಿಗೆ ಪ್ರಾವಿಷನ್ ಪ್ರಕಾರ ಫಸ್ಟ್ಗೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸಾಮಾನ್ಯ ಜನರಿಗೂ ಬಸ್ರಿ ಬಾಳಂತೆ ಆ ಥರ ಗರ್ಭಿಣಿಯಾಗಿ ಮೊದಲಿಗೆ ಆದ್ಯತೆ ಮೇಲೆ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡಿ ಕೊಡ್ತೀವಿ. ಯಾಕೆ ಹೇಳ್ತೀವಿ ಅಂದರೆ ಅವರು ಇಲ್ಲಿ ಸುತ್ತಮುತ್ತ ಊರುಗಳಿಂದ ಬಂದಿರ್ತಾರೆ ಆಯಿತಾ, ಎಲ್ಲೆಲ್ಲೋ ಊರುಗಳಿಂದ ಬಂದಿರ್ತಾರೆ. ಬಸ್ಸಿಗೆ ಹೋಗಬೇಕು, ಗಂಡ ಕೂಲಿನಾಲಿ ಮಾಡ್ತಿರ್ತಾರೆ. ಒಂದು ದಿನದ ಕೂಲಿ ಹೋಗ್ತಿರ್ತೆ, ಮತ್ತು ಬೆಳಗಿನ ಸಂಜೆವರೆಗೂ ಇಲ್ಲಿ ಹಾಕ್ಕೊಂಡು ಆ ಬ್ಲಡ್ ಟೆಸ್ಟ್ ಹಾಕ್ಕೊಂಡು ಕುತ್ಕೊಂಡು ಮತ್ತು ಇನ್ನು ತೋರಿಸ್ಕೊಂಡು ಮತ್ತು ಬರ್ಸ್ಕೊಂಡು ಹೋಗೋದು ಪೂರ ದಿನ ಇವತ್ತಿಂದಾನೇ ರೂಲ್ ಮಾಡ್ಕೊಳ್ಳಿ. ಇದೆಲ್ಲ ನೀವು ಮಾಡ್ಕೊಳ್ಳೋದಷ್ಟೇ. ಬಸ್ರಿ ಅಂತ ಬಂದಿದ ತಕ್ಷಣ ಆದ್ಯತೆ ಫಸ್ಟ್ ಪ್ರಿಫರೆನ್ಸ್ ಬ್ಲಡ್ ಟೆಸ್ಟ್ ಅವ್ರಿಗೆಲ್ಲ ಕ್ಲಿಯರ್ ಮಾಡಿ ಕಳಿಸ್ಕೊಡ್ಬೇಕು. ಪ್ರಿಯಾರಿಟಿ ಬಸ್ರಿ, ಬಾಣಂತಿ ಮತ್ತು ವಯಸ್ಸಾದಂಥ ಅವರು ಯು ಗಿವ್ ಪ್ರಿಯಾರಿಟೈಸ್. ಅವ್ರಿಗೇನು ಬ್ಲಡ್ ಟೆಸ್ಟ್ ಪಟ್ನೆ ಮಾಡಿ ಆಯ್ತು. ನಾವು ಮತ್ತು ಎರಡನೇ ವೇಳೆ ನೀವೇ ಹೇಳ್ಬೇಕು. ಯಾಕಂದರೆ ನೀವು ಹೆರಿಗೆ ಮಾಡಿಸ್ಕೊಂಡಿದ್ದೀವಿ, ಮೂರನೇದು ಡೆಲಿವರಿಗೆ ಎಲ್ಲ ತೋರಿಸ್ಕೊಟ್ಟಿದ್ದೀವಿ. ನೀವೇ ತೊಂದರೆ ಆದರೆ ನಮಗೆಲ್ಲ ಗೊತ್ತಾಗೋದು. ಮತ್ತಿನ್ನೇನು ನಮ್ಮ ಸ್ಕ್ಯಾನಿಂಗ್ ಇಲ್ವಾ? ಇಲ್ಲ ಮೇಡಮ್, ಸ್ಕ್ಯಾನ್ ಏನಿಲ್ಲ ಮೇಡಮ್. ಇಲ್ಲ ದುರ್ಗಕ್ಕೆ ಹೋಗ್ಬೇಕು ಬಿಡ ಮೇಲೆ ಇಲ್ಲಿ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟಲ್ಲಿ ಎಮ್ ಆರ್ ಸ್ಕ್ಯಾನು ಬಡವರು ಭಾಳ ಪ್ರಶ್ನೆ ಕೊಡ್ತಾರೆ. ಸ್ಕ್ಯಾನ್ ಇದೆ ಹೊರಗಡೆ ಬರ್ಕೊಡ್ತಾರೆ. ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿಲ್ಲ ಮೇಡಮ್. ಈಗ ಟೆಂಡರ್ ಆಗ್ತಾ ಇದೆ ಸ್ಟೇಟಲ್ಲಿ. ಈಗ ಸ್ಯಾಂಕ್ಷನ್ ಆಗಿದೆ, ಬಟ್ ಟೆಂಡರ್ ಆಗಿಲ್ಲ. ಟೆಂಡರ್ ಆದಮೇಲೆ ಮೇಡಮ್ ಬಡ ಬಗ್ಗೆ ತುಂಬ ತೊಂದರೆ. ಯಾಕಂದರೆ ಹೊರಗಡೆ ಬರ್ಕೊಟ್ರೆ ಸಾವಿರಾರು ದುಡ್ಡು ಕೇಳ್ತಾರೆ. ಬಡ ಬಗ್ಗೆ ದುಡ್ಡು ಇರಲ್ಲ ಎಮ್ ಆರ್ ಸ್ಕ್ಯಾನ್ ಮಾಡ್ಸೋಕ್ಕೆ. ದಯಮಾಡಿ ನಮ್ಮ ಜಿಲ್ಲೆಯಲ್ಲಿ ಎಮ್ ಆರ್ ಸ್ಕ್ಯಾನ್ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಮೆಡಿಸಿನ್ ಎಲ್ಲ ಹೊರಗಡೆ ಬರ್ಕೊಡ್ತಾರೆ. ಬಡ ಜನರಿಗೆ ದುಡ್ಡಿರಲ್ಲ. ಎಲ್ಲ ಕಡೆಗೂ ನಡೀತದೆ. ಇಲ್ಲಿ ನಡೀತದೆ ಮೇಡಮ್, ಇಲ್ಲಿ ಇದೇ ಆಸ್ಪತ್ರೆ ಮೇಡಮ್. ಹಾಂ ಮೇಡಮ್, ಇಲ್ಲೇ ನಡೀತದೆ ಮೇಡಮ್. ಹೊರಗಡೆ ಬರ್ಕೊಡ್ತಾರೆ ಆ ಮೆಡಿಕಲ್ ಶಾಪಿಗೆ. ಎಮರ್ಜೆನ್ಸಿ ಇದ್ರೆ ದಾವಣಗೆರೆ ಕಳಿಸ್ತಾರ ಮೇಡಮ್. ಒಬ್ಬೊಬ್ರು ಮಾತಾಡ್ರಿ, ಎಲ್ಲರೂ ಮಾತಾಡ್ಬಿಡ್ರಿ, ಒಬ್ಬೊಬ್ರು ಮಾತಾಡ್ರಿ. ಯಾವುದಂದ್ರೆ ಇಲ್ಲಿ ಹಾಸ್ಪಿಟ್ಲ್ ಹೆರಿಗೆ ಆಸ್ಪತ್ರೆ ನಿಮ್ಮ ಫೋಟೋ ಸಮೇತ ಆಯ್ತು. ಅದು ಕಾಪಿನೂ ಕೊಟ್ಟಿದ್ದೀವಿ. ಬರ್ರಿ ಮೇಡಮ್, ಬರ್ರಿ. ಮೆಡಿಸಿನ್ ಖಾಲಿ ಆದರೆ ಪ್ರಿಯಾರಿಟಿ ಮೇಲೆ ನಿಮ್ಗೆ ತಗೊಳ್ಳೋಕ್ಕೆ ಸರ್ಕಾರ ಎಲ್ಲ ಆದ್ಯತೆ ಕೊಟ್ಟಿದೆ. ಬರೀತೀರಾ ನೀವು ಆಚೆ ಕಡೆ? ಇಲ್ಲ, ಇಲ್ಲಿ ಬರೀತಾರೆ ಹೇಳಿದ್ದೀನಿ ಮೇಡಮ್. ಅದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಮೇಡಮ್. ಪೇಷಂಟ್ಸ್ ಇಲ್ಲೇ ಇರ್ತಾರಲ್ಲ, ಬರೀತೀರಾ ಯಾಕೆ ಆಚೆ ಕಡೆ? ಮೇಡಮ್ ಏನು ತೊಂದರೆ ಆಗ್ತಾ ಇದೆ ಮೇಡಮ್? ಮೇಡಮ್ ಇಂಜೆಕ್ಷನ್ ಅಂತಾರೆ ಏನೇನು ಸರಿ ನಾನು ನೀವು
ಮೇಡಮ್ ನಾನು ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ನಾನು ನೀವಿಬ್ರು ಹೆಣ್ಮಕ್ಳು, ನಾನು ನೀವಿಬ್ರು ತಾಯಿ, ನಾನು ನೀವಿಬ್ರು ಡಾಕ್ಟರ್. ನಾವು ಗಂಡು ಮಕ್ಕಳಿಗಿಂತ ಜಾಸ್ತಿ ಕಮಿಟೆಡ್, ಕರಪ್ಷನ್ಲೆಸ್ಸು, ತಾಯಿ ಹೃದಯದಿಂದ ಕೆಲಸ ಮಾಡುವಂಥವ್ರು. ಮೇಡಮ್, ನೀವು ಇಷ್ಟು ವರ್ಷ ಅವ್ರು ಏನು ಮಾಡಿದ್ದಾರೆ, ಇಷ್ಟು ವರ್ಷ ಅವ್ರು ಏನು ಮಾಡಿದ್ದಾರೆ ನಮಗೆ ಅನವಶ್ಯಕತೆ. ಬಟ್ ನೀವು ಬಂದಿದ್ದೀರಾ, ಒಬ್ರು ತಾಯಿ ಬಂದಿದ್ದೀರಾ, ನೀವು ಬದಲಾವಣೆ ತರಬೇಕು. ಇಂಥದ್ದು ಯಾವುದು ಕಂಪ್ಲೇಂಟ್ ಬರಬಾರ್ದು ಮೇಡಮ್. ಒಂದೇ ಒಂದು ಔಷಧಿ ಹೊರಗಡೆ ಬರೀ ಕೂಡ್ದು ಆದ್ಯತೆ ಮೇಲೆ ನೀವು ನಿಮಗೆ ಆ ಟ್ಯಾಬ್ಲೆಟು ಔಷಧಿ ಕಂಪ್ಲೀಟ್ ಆಗ್ತಾ ಇದೆ, ಖಾಲಿ ಆಗ್ತಾ ಇದೆ ಅಂದ ತಕ್ಷಣನೇ ನೀವು ಹಿಂದೆ ಒಂದು ವಾರನೋ 15 ದಿವಸಕ್ಕೆ ಮುಂಚೆನೆ ನೀವು ಇಂಡೆಂಟ್ ಹಾಕಿ ತರಿಸ್ಕೊಳ್ಳಿ. ನಿಮಗೆ ಎಲ್ಲ ಅದಕ್ಕೆಲ್ಲ ಫೆಸಿಲಿಟಿನೇ ಇದೆಯಲ್ಲ. ನಿಮ್ಮ ಹತ್ರ ಫಂಡ್ ಇಲ್ಲ ಅಂದ್ರೂ ಅದಕ್ಕೆ ಎಕ್ಸ್ಟ್ರಾ ಫಂಡ್ ತರಿಸ್ಕೋಬಹುದು. ಔಷಧಿ ಯಾವತ್ತೂ ಇಲ್ಲ ಅಂತ ಹೇಳ್ಕೂಡ್ದು. ಸರ್ಕಾರಿ ದವಾಖಾನೆಯಲ್ಲಿ ಎಲ್ಲೂ ಔಷಧಿ ಇಲ್ಲ ಅಂತ ಹೇಳ್ಕೂಡ್ದು. ಈಗ ಗರ್ಭಿಣಿನೂ ಏನು ಹೇಳ್ತಾ ಇದ್ದಾಳೆ, ಒಂದು ಕೊಡ್ತಾರೆ, ಒಂದು ಹೊರಗೆ ತಗೊಳ್ರಿ ಅಂತಾರೆ. ಯಾಕ್ರಿ ಹೇಳ್ತೀರಾ ಮೇಡಮ್? ಇಲ್ಲಿ ಮೆಡಿಸಿನ್ ಪವರ್ ಇರಲ್ಲಂತೆ, ಸರಿಯಾದ ರೀತಿಯ ಆರೋಗ್ಯ ಬರಲ್ಲಂತೆ. ಇಲ್ಲ ಅವ್ರು ಹೇಳ್ತಾರೆ ಇಲ್ಲಿ ಪವರ್ ಇರಲ್ಲಪ್ಪ ಅಂತ ಅವ್ರಾಗಿ ಹೊರ ಬರ್ಕೊಂತೀವಿ ಅಂತಾರೆ ಮೇಡಮ್. ಸರ್ಕಾರಿ ಹಾಸ್ಪಿಟಲ್ ಸರಿಯಾದ ಮೆಡಿಸಿನ್ ಒಳ್ಳೆ ಟ್ರೀಟ್ಮೆಂಟ್ ಸಿಗಲ್ಲ ಮೇಡಮ್. ಮೇಡಮ್ ಸಾರ್ವಜನಿಕ ಹೇಳಿದ್ರೆ ಮೇಡಮ್ ನಮ್ಗೆ ಅದಕ್ಕಿಂತ ಮುಖ್ಯವಾಗಿ ಈ ಗರ್ಭಿಣಿಯರಿಗೆ ಏನೈತಲ್ಲ ಮೇಡಮ್ ಈ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡ್ತಾರೆ ಮೇಡಮ್. ಯಾಕಂದ್ರೆ ಸುಮಾರು 72 ಹಳ್ಳಿಗೆ ಇರ್ತಕ್ಕಂಥ ತಾಲೂಕು ಆಸ್ಪತ್ರೆಗೆ ಒಂದು ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಆಗುತ್ತೆ ಮೇಡಮ್. ಅದೊಂದು ಕೆಲವು ಡಾಕ್ಟರ್ ಪ್ರೈವೇಟ್ ಒಳಗಡೆಗೆ ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ. ಕ್ಲಿನಿಕ್ ಒಳಗೆ ನೋಡ್ತಾರೆ ಸಂಜೆ ಆದ್ಮೇಲೆ. ಮೇಡಮ್ ನೀವು ಮಾಡೋಂಥ ಒಳ್ಳೆ ಕಾರ್ಯವೈಖರ ಇಡೀ ರಾಜ್ಯ ನೋಡ್ತಾರೆ ಮೇಡಮ್. ನಾವು ನೋಡ್ತೀವಿ ದಿನನಿತ್ಯ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ನಿಮ್ಮಂತ ನಮ್ಗೆ ಅವಶ್ಯಕತೆ ಇದೆ ಮೇಡಮ್. ನಿಮ್ಮಿಂದ ಬದಲಾವಣೆ ಆಗ್ಬೇಕು ಮೇಡಮ್. ಖಂಡಿತ ನೀವು ಬಂದಿದ್ದಾರಲ್ಲ ಮೇಡಮ್, ಒಳ್ಳೆ ಕೆಲಸಗಳಾಗಲಿ, ಒಂದು ಬದಲಾವಣೆ ಆಗಲಿ ಮೇಡಮ್. ನೋಟಿಸ್ ಕೊಟ್ಟು ಯಾರು ಕ್ಲೀನ್ ಮಾಡ್ಕೊಂಡು ಯಾರು ನಾಯಿ ಬಂದಿದ್ದ ನೋಡಿ ಯಾರು ನೀವು ಎಲ್ಲ ಇದು ಮಾಡ್ತಾರೆ, ದುರುದ್ದಿ ಅವ್ರ ಕೆಲಸ ಅವ್ರು ಮಾಡೋದಿಲ್ಲ. ಆಕ್ಷನ್ಗೆ ಬರೀರಿ. ಒಬ್ಬರ ಮೇಲೆ ನೀವು ಬರೋದ್ರಲ್ಲ ಎಲ್ಲ ನೆಟ್ಟಿಗೆ ಆಗ್ತೈತಿ. ನೀವು ಒಬ್ಬರ ಮೇಲೂ ಬರೀಲಿಲ್ಲ ಅಂತಂದ್ರೆ ಏನು ನೆಟ್ಟಿಗೆ ಮಾಡೋಕೆ ಆಗುದಿಲ್ಲ. ನಿನ್ನೆನೂ ನಾಯಿ ಬಂದು ಕೂತೈತೆ, ಮೊನ್ನೆನೂ ನಾಯಿ ಬಂದು, ಅದು ಹೆರಿಗೆ ವಾರ್ಡ್ ಒಳಗಡೆ ನಾಯಿಗಳು ಬರ್ತವೆ ಅಂದ್ರೆ ಅದು ನೀವು ಆಕ್ಷನ್ ತಗೊಳ್ವಲ್ರು ಅಲ್ರಿ ಮೇಡಮ್. ನಾನು ನಿಮಗೆ ಬ್ಲೇಮ್ ಮಾಡ್ತಿಲ್ರಿ ಮೇಡಮ್. ಯಾರ ಅದಕ್ಕೆ ಜವಾಬ್ದಾರಿ, ಅವ್ರ ಮೇಲೆ ಆಕ್ಷನ್ ಯಾಕೆ ತಗೋಲ್ರಿ ಮೇಡಮ್? ಲಾಕ್ ಮಾಡಿಸ್ತಾ ಇದೀವಿ ಮೇಡಮ್. ಎಲ್ಲ ಗೇಟ್ಗಳು ಸೆಕ್ಯೂರಿಟಿನೂ ಇದ್ದಾರೆ ಮೇಡಮ್. ಮೇಡಮ್ ಅವ್ರು ಕೇಳ್ತಾರೆ, ನಿಮ್ದು ಪ್ರಶ್ನೆ ಅಷ್ಟೇ ಹೇಳ್ರಿ, ಅವ್ರು ಕೇಳ್ತಾರೆ ಮೇಡಮ್ ಅವ್ರ ಹತ್ರ. ಮೇಡಮ್ ಇಲ್ಲಿ ಬರ್ರಿ ಮೇಡಮ್, ನೀವು ಬರಲ್ಲ ಮಾತಾಡ್ಬಾರ ಸ್ವಲ್ಪ ಸೈಡ್ ಬರ. ಬೆಂಗಳೂರಿಂದ ಬೆಳಗ್ಗೆ 4 ಗಂಟೆಗೆ
ನಾ ಕೂತು ಬಂದೀನಿ ಬೆಂಗಳೂರಿಂದ ಟ್ರೈನ್ ಒಳಗಡೆ. ಮೇಡಮ್ ಅವರೇ, ಬೆಳಗಡೆ ಡಾಕ್ಟ್ರುಗಳು ಬೆಳಗ್ಗೆ ಕರೆಕ್ಟ್ ಟೈಮಿಗೆ ಬರಲ್ಲ ಮೇಡಮ್ ಅವರೇ. ಬಂದ್ರೆ ಒಂದು ಪೇಷಂಟ್ ನೋಡಿ ಆಮೇಲೆ ಬಂದು ಟೀ ಕುಡ್ಕಂತ ಕೂತ್ಕೊಂತಾರೆ ಮೇಡಮ್ ಅವರೇ. ಮೇಡಮ್ ಅವರೇ, ಡಾಕ್ಟ್ರುಗಳು ಪಬ್ಲಿಕ್ಗೋಸ್ಕರ ನಾವು ಹೇಳ್ತಾರಲ್ಲ ಅಣ್ಣ, ನಮಗೋಸ್ಕರ ಅಂತ ಹೇಳ್ತಿಲ್ಲ. ಸಾಕಷ್ಟಿದೆ ಮೇಡಮ್, ಹೌದಪ್ಪ, ಸಾಕಷ್ಟಿದೆ. ಏನ್ ಮಾಡ್ತೀಯ? ಡಾಕ್ಟರ್ ಯಾರು ಬರೋದಿಲ್ಲ ಸರ್ಕಾರದ ಆಸ್ಪತ್ರೆ ಕೆಲಸ ಮಾಡ್ಲಿಕ್ಕೆ. ಬರೋ ಒಂದ್ ತಿಳ್ಕೊ, ನಾನು ಕರ್ನಾಟಕದಾದ್ಯಂತ ಓಡಾಡ್ತೀನಿ ಮಾರಾಯ. ವೇಕೆನ್ಸಿ ಇದೆ, ಯಾರು ಬರೋಲ್ರು. ಸಿಟಿಲಾದ್ರೂ ಬರ್ತಾರ, ಹೊರಗಾದ್ರೂ ಬರೋದಿಲ್ಲ. ಸೊ ಹಾಗಾಗಿ ಡಾಕ್ಟ್ರು ಬರ್ಲಾರ್ದೆ ಎಲ್ಲ ನಡೆಯೋದಿಲ್ಲ. ಬಟ್ ಅವ್ಯವಸ್ಥೆ ನಾವು ನೀವು ಎಲ್ಲರೂ ಸೇರಿ ಸರಿ ಮಾಡ್ಬೇಕು, ಅಷ್ಟೇ ತಾನೆ? ನಿಮ್ಮ ಮುಖಾಂತರ ಆಗ್ಲಿ ಅಂತ ಅಷ್ಟೇ. ನಾವೇನು ಅವ್ರಿಗೇನು ಅವ್ರನ್ನ ಅಲಿಗೇಷನ್ ಮಾಡ್ತಿಲ್ಲ. ಸರಿಯಾದ ಟೈಮಿಗೆ ಸರಿಯಾದ ವ್ಯವಸ್ಥೆ ಸಿಗಲಿ ಅಂತ ಸಾರ್ವಜನಿಕರಿಗೆ. ಸರ್ ಚೆನ್ನಾಗಿದ್ದೀರಾ? ಸರ್, ಈಗ ನಮ್ಮ ಹರಿಹರ ತಾಲೂಕು ಆಸ್ಪತ್ರೆಗೆ ನಾನು ಬಂದಿದ್ದೀನಿ. ಯಾಕಂದ್ರೆ ನಾನು ರಿವ್ಯೂ ಮಾಡಕ್ ಆಗೋದಿಲ್ಲ, ಹಾಗಾಗಿ ನಿಮ್ಗೆ ಹೇಳ್ಬಿಟ್ಟೆ ಹೋಗೋಣ ಅಂತ. ಈಗ ಏನಾಗಿದೆ ಅಂದ್ರೆ ಇಲ್ಲಿ ಪೇಷಂಟ್ಸ್ ಎಲ್ಲರೂ ಏನ್ ಹೇಳ್ತಾರಂದ್ರೆ ಮದ್ದು ಮಾತ್ರೆಗಳನ್ನ ಒಂದು ಬರ್ಕೊಟ್ರೆ ಒಂದು ಹೊರಗಡೆ ತಗೊಂಬಾ ಅಂತಾರಂತೆ. ಮತ್ತೆ 3-4 ತಿಂಗಳಿಂದ ಈ ಮೈಕೈ ನೋವಿಗೆ ಈ ಮುಲಾಮೆಲ್ಲ ಕೊಡ್ತಾರಲ್ಲ, ಆಯಿಂಟ್ಮೆಂಟ್ಸ್, ನಾಳೆ ಬರುತ್ತೆ ಇವತ್ತು ಬರುತ್ತೆ ಅಂತ 4-5 ತಿಂಗಳಿಂದ ಪೆಂಡಿಂಗ್ ಇಟ್ಕೊಂಡಿದಾರಂತೆ. ಇಲ್ಲಿ ಎಲ್ಲ ಜನರಿದ್ದಾರೆ. ಆಕ್ಚುಲಿ ಇವರು ಆ ಥರ ಹೇಳಂಗೆ ಇಲ್ಲ, ಹೇಳಬಾರ್ದು ಸಹ. ಅದು ಒಂದು. ಎರಡನೇದು ಏನಂತಂದ್ರೆ ಈಗ ಸ್ಕ್ಯಾನಿಂಗ್ ಇದೆಯಲ್ಲ, ನಮಗೆ MRI ಸ್ಕ್ಯಾನಿಂಗಿಗೆ ಬರ್ಕೊಡ್ತಾರೆ. ನಮ್ಮ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲೂ ಸಹ MRI ಸ್ಕ್ಯಾನಿಂಗು ಇಲ್ವಾ ಗಂಗಾಧರ್? ಅಲ್ಲ, CT ಸ್ಕ್ಯಾನಿಂಗ್ ಇದೆ, MRI ಸ್ಕ್ಯಾನಿಂಗ್ ಇದೆ. ಏನಾಗ್ತೈತೆ ನಾನು ಹೇಳ್ತೀನಿ ಕೇಳಿ. MRI ಸ್ಕ್ಯಾನಿಂಗ್ ಇಲ್ಲ ಅಂತ ಹೇಳ್ತಾರೆ. ನೀವು ಆದ್ಯತೆ ಮೇರೆಗೆ, ಯಾಕೆಂದ್ರೆ MRI ಸ್ಕ್ಯಾನಿಂಗಿಗೆ ದುಡ್ಡು ಕಟ್ಲಿಕ್ಕೆ ಆಗುದಿಲ್ಲ ನಮ್ಮ ಜನರ ಹತ್ರ. ಬಹಳ ಬಡತನ ಆಯ್ತಾ. ಈಗ ಇಲ್ಲಿ ಎಷ್ಟು ಜನ ಏನಂತ ಬಂದು ಹೇಳ್ತಾರೆ, ಮೇಡಮ್ ನಾವು ದಾವಣಗೆರೆಗೆ ಹೋದ್ರೂ ಇಲ್ಲ ನಮಗೆ, ಮತ್ತೆ ಚಿತ್ರದುರ್ಗಕ್ಕೆ ಹೋಗ್ಬೇಕು, ಚಿತ್ರದುರ್ಗದಲ್ಲಿದೆ, ನಮ್ಮ ದಾವಣಗೆರೆಯಲ್ಲಿ ಇದೆ ಇಲ್ಲ ಅಂದಾಗ ನೀವು ಸ್ವಲ್ಪ ಆದ್ಯತೆ ಮೇರೆಯಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಆದಷ್ಟು ಬೇಗ MRI ಸ್ಕ್ಯಾನಿಂಗ್ ಸ್ಟಾರ್ಟ್ ಮಾಡಿಸಿ ಅಂತ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ. ಸರ್ಕಾರದ ಪಾಲಿಸಿಯಿಂದ ನಮಗೆ ಅಲ್ಲಿ MRI ಕೊಟ್ಟು ಚಿತ್ರದುರ್ಗಕ್ಕೆ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಇದು ಬಹಳ ದಿನದ ಡಿಸ್ಕಷನ್ಸ್ ಇದೆ ಮೇಡಮ್. ದೇವ್ರ ಗಮನದಲ್ಲಿದೆ, ಸಚಿವರ ಗಮನದಲ್ಲಿದೆ. ಇವನ್ ಬಂದಾಗ ಕೂಡ ಅದನ್ನು ಪ್ಲಾನ್ ಮಾಡಿದ್ದೀವಿ. ನಾನು ಸಹ ಆಯುಕ್ತರಿಗೆ ಮತ್ತೆ ಹೆಲ್ತ್ ಮಿನಿಸ್ಟರ್ ಇಬ್ಬರಿಗೂ ನಾನು ಪತ್ರವನ್ನ ಬರೆದು ಪರ್ಸನಲಿ ಫಾಲೋ ಅಪ್ ಮಾಡ್ತೀನಿ. ನೀವು ಸ್ವಲ್ಪ ಕಾಳಜಿ ತಗೊಂಡು ನೀವು ಖಂಡಿತವಾಗ್ಲೂ ಮಾಡಿ. ಯಾಕಂದ್ರೆ ಪ್ರಯತ್ನ ಅಲ್ಲ, ಇದು ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಇಡೀ ದಾವಣಗೆರೆ ಜಿಲ್ಲೆ ಬಡ ಜನರಿಗೆ ಅದು ಉಪಯೋಗ ಆಗಿದೆ. ದಟ್ ಈಸ್ ವೆರಿ ವೆರಿ. ಆಮೇಲೆ ನಿಮ್ಮಂತ DC ಅವ್ರು ಇರಬೇಕಾದ್ರೆ ಅದು ಆಗಬೇಕು. ಓಕೆ ಓಕೆ. ಈಗ ಆಯಿಲ್ ಕಂಪನೀಸ್ ಮಾರ್ಕೆಟಿಂಗ್ ಏನಿದೆ, BPCL, HPCL, IOCL, ಅವ್ರನ್ನ ಈ ವಾರದಲ್ಲಿ ಕರೆದಿದ್ದೀನಿ ನಾನು. ಅವರು ಡೆಲಿವರಿ ನೋಡಿ ಕೂತ್ಕೊತಾರೆ ಹುಬ್ಳಿಯಲ್ಲಿ. ಓಕೆ. ಅವ್ರ ಕಡೆಯಿಂದ MRI ಇದನ್ನ ಸೆಂಟರ್ ಮಾಡ್ತಾರ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನೀವು DC ಅವ್ರು ನಿಮ್ಮ ಬಗ್ಗೆ ನಾನು ಲಾಸ್ಟ್ ಟೈಮ್ ಬಂದಾಗಲೇ ಕೇಳ್ಕೊಂಡಿದ್ದೆ. ಹಾಗಾಗಿ ನಿಮ್ಮಲ್ಲಿ ಇಚ್ಛಾಶಕ್ತಿ ಇದೆ, ನಿಮ್ಮ ಕಮಿಟ್ಮೆಂಟ್ ಇದೆ. ಸೊ ಹಾಗಾಗಿ ನಿಮಗೆ ಮಾಡಿಸೋ ಎಲ್ಲ ಸಾಧ್ಯತೆಗಳಿದೆ. ದಯವಿಟ್ಟು ಮಾಡಿಸಿ. ಯಾಕೆಂದರೆ ಇಲ್ಲೆಲ್ಲ ಬಡ ಜನರು ಇರೋದ್ರಿಂದ ನೀವು ಮಾಡಿಸ್ಲೇಬೇಕು ಅದನ್ನು. ಓಕೆ. ಆಮೇಲೆ ಹರಿಹರದ್ದು ಇನ್ನೊಂದಷ್ಟು ಇಶ್ಯೂಸ್ ಇದೆ. ನಾನು ನಿಮಗೆ ಡೈರೆಕ್ಟಾಗಿ ಲೆಟರ್ ಹಾಕ್ತೀನಿ, ಅದನ್ನು ಇಮಿಡಿಯೇಟ್ಲಿ ಎಲ್ಲ ಸಾಲ್ವ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ಮದ್ದು ಮಾತ್ರ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ಲಿ. ಮತ್ತೆ ಇನ್ನೇನು ಸಮಸ್ಯೆ ಇದೆ? ಸ್ಕ್ಯಾನಿಂಗ್ ಏನು ಮೇಡಮ್? MRI ಹೇಳಿದ್ದೀನಿ. ಸ್ಕ್ಯಾನಿಂಗ್ ಮೇಡಮ್, ಗರ್ಭಿಣಿಯರ ಸ್ಕ್ಯಾನಿಂಗ್. ಗರ್ಭಿಣಿಯರ ಸ್ಕ್ಯಾನಿಂಗ್ ಏನು ಗೊತ್ತಾ? ರೇಡಿಯಾಲಜಿಸ್ಟ್ ಬೇಕು. ರೇಡಿಯಾಲಜಿಸ್ಟ್ ಇಲ್ಲ ಅಂದ್ರೆ ಮಾಡಕ್ ಬರೋದಿಲ್ಲ. ದಾವಣಗೆರೆಗಾರ ಕೊಟ್ರೆ ಉಚಿತವಾಗಿ ಸಿಕ್ಕರೆ ಯೂಸ್ ಮಾಡ್ಕೋಬಹುದು. ಒಂದು ನಿಮಿಷ.
ಇವ್ರು ಇಲ್ಲಿಂದ ನಿಮ್ಗೆ ಸ್ಕ್ಯಾನಿಂಗ್ ಬರ್ಕೊಡ್ತಾರೆ ತಾನೆ, ಸ್ಕ್ಯಾನಿಂಗ್ ಬರ್ಕೊಡ್ತಾರೆ, ಪ್ರೈವೇಟ್ನ ಬರ್ಕೊಡ್ತಾರೆ. ನಿಮಿಷ ಬರ್ಕೊಟ್ಟಾಗ ಆ ಸ್ಕ್ಯಾನಿಂಗ್ ದುಡ್ಡು ಸಹ ಇವರೇ ವಹಿಸ್ಕೋಬೇಕು. ಎಲ್ಲ ಬರ್ಕೊಡ್ ನೀವು ಹೇಳಲ್ವಾ ಪೇಷಂಟ್ಸ್ಗೆ? ಎಲ್ಲ ಡಾಕ್ಟ್ರು ಕಮಿಟ್ಮೆಂಟ್ ಆಗಿರ್ತಾರೆ ಮೇಡಮ್. ಅದಕ್ಕೆ ಕೇಳ್ಸ್ಕೊಳಕತ್ತವ ತಮ್ಮಣ್ಣ. ಒಂದು ನೀವು ಎಲ್ಲರ ಗಮನಕ್ಕೂ ತರಬೇಕು. ಅಪ್ಪ ಹೇಳ್ರಿ, ಮೇಡಮ್ ಅದನ್ನು 205 ರೂಪಾಯಿ ಒಂದು ಸ್ಕ್ಯಾನಿಂಗಿಗೆ ಆ ಪ್ರಶ್ನೆ ಇಲ್ಲ. ನೀವು ಎಲ್ಲಿ ಬರ್ಕೊಡ್ತೀರಾ ಅವ್ರು ಫ್ರೀಯಾಗಿ ಹೋಗಿ ಮಾಡಿಸ್ಕೊಂಡ್ಬರ್ಬೇಕು. ರೊಕ್ಕ ನೀವು ಕಟ್ಟಬೇಕು. ನೀವು ಆ ತಾಯಿಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬರ್ರಿ ಅಂತ ಕಳಿಸ್ತೀರಲ್ಲ, ಆ ಸ್ಕ್ಯಾನಿಂಗ್ಗೆ ನೀವು ಹೇಳಬೇಕು, ಇಂಥ ಕಡೆ ಹೋಗಿ ಅವರಿಗೆ ದುಡ್ಡು ನಾವು ಕೊಡ್ತೀವಿ, ನೀವು ಫ್ರೀಯಾಗಿ ಮಾಡಿಸ್ಕೊಂಡ್ಬರ್ರಿ ಅಂತ ಹೇಳ್ಬೇಕು. ನೀವು ಯಾಕೆ ಹೇಳೋದಿಲ್ಲ? ಏನಪ್ಪ ನೀವು ಮಾತಾಡ್ಬಿಟ್ಟಮ್ಮ? ಆಯ್ತು, ನಾನು ಮಾಡ್ತೀನಿ ಮೇಡಮ್. ಏನಿದೆ ನೀವು DHO ನೀವು ಈಗ ಮಾತಾಡಬಾರ್ದ್ರಿ, ಮಾಡ್ತೀನಿ. ನೀವು ಮಾತಾಡಬಾರ್ದ್ರಿ. ಪ್ರಯತ್ನ ಪ್ರಶ್ನೆ ಇಲ್ಲ. ಆಯ್ತು ಮೇಡಮ್, ಮಾಡ್ತೀನಿ. ನೀವೆಲ್ಲ ತಿಳ್ಕೊಳ್ರಿ. ತಾಯಿ ಗರ್ಭಾವಸ್ಥೆ ಯಾವಾಗ ಧರಿಸ್ತಾಳೆ ಅಲ್ಲಿಂದ ಮಗು ಹೆರಿಗೆ ಆಗತನ, ಮಗು 42 ದಿವಸ ಆಗೋವರೆಗೂ ಸಂಪೂರ್ಣವಾದಂತ ವೆಚ್ಚ ಸರ್ಕಾರನೇ ವಹಿಸುತ್ತೆ. ಆಚೆ ಕಡೆ ಅವರು ಬ್ಲಡ್ ಸ್ಕ್ಯಾನಿಂಗ್ ಬರ್ಕೊಡ್ಲಿ, ಬ್ಲಡ್ ರಿಪೋರ್ಟ್ ಟೆಸ್ಟಿಂಗ್ ಬರ್ಕೊಡ್ಲಿ, ಸ್ಕ್ಯಾನಿಂಗ್ ಬರ್ಕೊಡ್ಲಿ, ಆಂಬುಲೆನ್ಸ್ ಇರ್ಲಿ, ಮಗುಗೆ ಏನಾದ್ರು ಎಮರ್ಜೆನ್ಸಿ ಇರ್ಲಿ, 42 ದಿವಸದವರೆಗೂ ಕಂಪ್ಲೀಟ್ ವೆಚ್ಚ BPL ಕಾರ್ಡ್ ಹೋಲ್ಡರ್ಸ್ಗೆ ಆಸ್ಪತ್ರೆನೇ ವಹಿಸ್ಬೇಕು. ಸರ್ಕಾರ ಅದಕ್ಕೆ ದುಡ್ಡು ಕೊಡುತ್ತೆ. 5 ತಿಂಗಳಲ್ಲಿ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ತಾರೆ, 250 ರೂಪಾಯಿಗೆ ಎಲ್ಲಿ ಮಾಡ್ತಾರೆ? ನೀವು ಕರೆದು ಮಾತಾಡಬೇಕು, ಅವ್ರಿಗೆ ನೀವು ಹೇಳಿ ಕಳಿಸ್ಬೇಕು. ಯಾಕೆ ಹೊರಗಡೆ ಕಳಿಸ್ತೀವಿ? ಹೊರಗಡೆ ಕಳಿಸ್ತೀವಿ ಕರೆಕ್ಟ್, ನಿಮ್ಮ ಹತ್ರ ರೇಡಿಯಾಲಜಿಸ್ಟ್ ಇಲ್ಲ. ನೀವು ಹೊರಗಡೆ ಕಳಿಸಿದ್ಮೇಲೆ ಇಂಥ ಆಸ್ಪತ್ರೆಗೆ ನೀವು ಹೋಗ್ಬೇಕು ಫ್ರೀ ಅಂತ ಬಾಯ್ ಬಿಟ್ಟು ಹೇಳ್ಬೇಕ್ರಿ. ನೀವು ಒಂದು ಕೆಲಸ ಮಾಡ್ರಿ, ನೀವು ಚಿಟ್ಟೇರಿ ಹಾಸ್ಪಿಟ್ಲಿಗೆ ಅಂತ ಏನಿಲ್ರಿ, ನೀವು ಆಕ್ಚುಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದ್ರೆ ಅಲ್ಲೇ ಬರ್ದು ಕಳಿಸಿ. ಅಲ್ಲಿದೆ ಮೇಡಮ್. ಅಲ್ಲಿಲ್ಲ ಅಂದಾಗ ನೀವು ಎಲ್ಲಿ ಬರ್ದು ಕಳಿಸ್ತೀರಾ ಅವ್ರ ಜೊತೆ ನೀವು ಟ್ಯಾಗ್ ಮಾಡ್ಕೋಬೇಕು. ಆಮೇಲೆ ನೀವು ಆಚೆ ಕಡೆ ಅದನ್ನೆಲ್ಲ ಹಾಕಿ, ನೀವು ಹಾಕೋದಿಲ್ವಾ? ಆ ಸ್ಕೀಮ್ಸ್ ಬಗ್ಗೆ ಮಾಹಿತಿ ಕೊಡೋದಿಲ್ವಾ? ಇಲ್ಲ ಮೇಡಮ್, ಮಾಹಿತಿ ಕೊಡ್ಲಿಕ್ಕೆ ಟಿವಿ ಹಾಕುದಿಲ್ಲ. ಇತ್ತು ಮೇಡಮ್ ಅರೇ, ಈಗ ಆಪ್ ಆಗೈತೆ ನೋಡಿ ಮರೆ. ಇತ್ತು ಒಂದು ಟಿವಿ, ನೀವು ಸಾಕಾರು ಅದು ಮುಗಿದು ಹೋಗ್ತದ, ಅಲ್ಲಿಗೆ ಸ್ಟಾಪ್ ಆಯ್ತು. ನೋಡ್ರಪ್ಪ, ಒಂದ್ ನಿಮಿಷ ಟಿವಿ ಚಾಲು ಮಾಡ್ರಿ, ಅದ್ರಾಗ ಮಾಹಿತಿ ಹಾಕ್ರಿ. ಇದಕ್ಕೇನಂತೀವಿ ಆ ಸ್ಕೀಮ್ಗೆ? ತಾಯಿಯಿಂದ 42 ದಿನವರೆಗೂ ಏನಂತೀವಿ? ಅದ್ರೊಳಗೆ ಇದು ಬರ್ತದ್ರಿ. ಜನನಿ ಸುರಕ್ಷಾ ಯೋಜನೆ ಅಂದ್ರೆ ಏನು? ಮಾಹಿತಿ ಹಾಕ್ರಿ. ಆಮೇಲೆ ಮೇಡಮ್ ಯಾರೇ ಬರ್ಲಿ ಮೇಡಮ್ ಹೇಳ್ ಕಳಿಸಿ. ಅವ್ರು ಎಲ್ಲ ಮಾಡ್ತಾರ್ರಿ ಮೇಡಮ್, ಎಲ್ಲ ಕೂಲಿ ನಾಲಿ ಮಾಡೋರು, BPL ಕಾರ್ಡ್ ಇಟ್ಕೊಂಡವ್ರು ಅಂತಂದ್ರೆ ಎಲ್ಲ ರೈತನ ಮಕ್ಕಳು, ಕೂಲಿಗೆ ಹೋಗೋರು, ಯಾವ್ದೋ ಫ್ಯಾಕ್ಟ್ರಿ ಗಾರ್ಮೆಂಟ್ಗಳಿಗೆ ಹೋಗೋರು. ನೀವು ಮಾಹಿತಿ ಕೊಡ್ರಿ ಮೇಡಮ್. ಸರ್ಕಾರಿ ದವಾಖಾನೆ ಇರೋದೇ ಬಡವ್ರಿಗೋಸ್ಕರ ಅಲ್ರಿ. ನಮ್ಮಂತವ್ರು ಬಂದ್ರು ಸರಿನೇ, ಬಟ್ ಬಡವರು ಹೆಚ್ಚಿಗೆ ಬರ್ತಾರೆ ಅಂದಾಗ ನಮ್ದು ಏನು ಉದ್ದೇಶ? ಏನು ಸರ್ವಿಸ್ ಕೊಡ್ಲಿಕ್ಕೆ ತಿಳಿಸ್ಬೇಕು. ಇವತ್ತಿಂದ ಮೇಡಮ್ ಯಾರು ಸಹ ಹರಿಹರ ತಾಲೂಕು ಆಸ್ಪತ್ರೆಗೆ ಬಂದಂತ ತಾಯಿ, ಗರ್ಭಿಣಿ ತಾಯಿ ಯಾವುದೇ 1 ರೂಪಾಯಿ ಅವರು ಹೊರಗಡೆ ಖರ್ಚು ಮಾಡ್ಕೊಂಡು, ನೀವು ಯಾವುದೇ ಹೆಣ್ಣು ಮಗಳಿಗೆ ನೀವು ಬ್ಲಡ್ ಟೆಸ್ಟ್ ಬರ್ಕೊಡಿ, ಸ್ಕ್ಯಾನಿಂಗ್ ಬರ್ಕೊಡಿ, ಏನ್ ಬೇಕಾದ್ ಬರ್ಕೊಡಿ, ಮಾಹಿತಿ ಕೊಟ್ಟು ಬರ್ದು ಇಂಥ ಕಡೆ ಹೋಗಿ ಮಾಡಿಸ್ಕೊಂಡು ತಗೊಂಡ್ಬರವ ಅಂತ ಹೇಳ್ಬೇಕು. ಅವ್ರು ನಿಮ್ಮ ಮಕ್ಕಳು ಮೇಡಮ್, ಬಡವ್ರ ಮಕ್ಕಳೆಲ್ಲ ಸರ್ಕಾರದ ಮಕ್ಕಳು. ಆಯ್ತ್ರಿ ಮೇಡಮ್. ಆಮೇಲೆ ನೀವು, ನಾನು ಹೇಳ್ಬಿಟ್ಟಿದ್ದೀನಿ, ನೀವು ತಾಯಿ ಹೆಂಗಿರ್ಬೇಕು ಅಂದ್ರೆ ಹಿಂಗ್ ಮಾಡಿಸ್ಕೋಬೇಕು ಮೇಡಮ್. ನಿಮ್ಗೆ ಅಷ್ಟು ಶಕ್ತಿ ಇದೆ ಮೇಡಮ್. ಗಂಡು ಮಕ್ಳಿಗೆ ಆಗ್ಬೋದಿಲ್ರಿ, ಹೆಣ್ಣು ಮಕ್ಳಿಗೆ ಆಗ್ತದ. ಏನ್ ಹೇಳುವ?
ನೆಲಕ್ಕೆ ಆಸ ಮೇಡಮ್, ಹಾಸಿಗೆ ನೆಲಕ್ಕೆ ಆಸ. ಒಳ್ಳೆಸರಿಗೆ ಇಲ್ಲ ಇವು ಕರೆಕ್ಟ್ ಮಾಡ್ಬೋದು. ನೀವು ಸ್ಟಾರ್ಟ್ ಆಯ್ತಾ? ಅಮ್ಮ ಆಯ್ತಾಯ್ತು ಬರ್ತಾರೆ ಮುಗಿ. ನಮಸ್ಕಾರ, ಏನ್ ಹೆಸರು? ನೀವು ಅಲ್ಲಿದ್ದೀರಾ? ದುರ್ಗಪ್ಪ ಅವರೇ, ಈಗ ನೋಡಿ, ನಮ್ಮ DRM ಸರ್ಕಾರಿ ಶಾಲೆಯಿಂದ ನಮ್ಮ ಹೆಣ್ಮಕ್ಳು ಬಂದಿದ್ದಾರೆ ಆಯ್ತಾ. ತಾಲೂಕು ಆಸ್ಪತ್ರೆಗೆ ನನ್ನ ವಿಸಿಟ್ ಇರೋದು. ಈಗ ನಮ್ಮ ಹೆಣ್ಣು ಮಗಳು ಬಂದಿದ್ದಾಳೆ, ಅಂಬೇಡ್ಕರ್ ಮಗಳು ಮುಖ್ಯಮಂತ್ರಿ ಬಂದಿದ್ದಾಳೆ ಪ್ರಶ್ನೆ ಮಾಡಕ್ಕೆ, ಗೊತ್ತಾಯ್ತಾ? ಹಿಂಗ್ ಮೊದಲ ತರ ಅಂತ ತಿಳ್ಕೊಬೇಡ್ರಿ. ನೀವ್ ಏನ್ ಮಾಡ್ತೀರಾ ಅದು ಚಲೋ ನಡೀತೈತೆ ಅಂತ ತಿಳ್ಕೊಬೇಡ್ರಿ. ಈಗೆಲ್ಲ ನಮ್ಮ ಮಕ್ಕಳು ಬಹಳ ಹುಷಾರಾಗಿದ್ದಾರ್ರಿ. ಈಗ ನಮ್ಮ ಮಗಳ ಪ್ರಶ್ನೆ ಏನಂದ್ರೆ, ಆ ಸ್ಕೂಲಿನ ಕಾಂಪೌಂಡ್ಗೆ ಗೇಟ್ ಇಲ್ಲ, ಅಲ್ಲಿ ಪುಂಡ್ರು ಪೋಖ್ರಿಗಳು ಬಂದು ಶಿಳ್ಳೆ ಹೊಡೆಯೋದು, ಚಿಡಾಯಿಸೋದು, ಹೆಣ್ಣು ಮಕ್ಕಳನ್ನ ಶಾಲೆಗೆ ಹೋಗಕ್ ಮುಂಚೆ ಬರಕ್ ಮುಂಚೆ ಚುಡಾಯಿಸ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತಾ ಇರೋದು ಅವ್ರ ಮಕ್ಕಳ ಭದ್ರತೆಗೆ, ರಕ್ಷಣೆಗೆ ತೊಂದರೆ ಆಗಿದೆ. ಮತ್ತೆ ಎಷ್ಟೋ ಜನ ಮಕ್ಕಳನ್ನ ಅಲ್ಲಿಂದ ಬಿಡಿಸಿ ಬೇರೆ ಶಾಲೆಗೆ ಹಚ್ಚಿದ್ದಾರೆ. ಬಟ್ ಆಗದೆ ಇರೋರು ಬಡವರು ಅಲ್ಲೇ ಉಳ್ಕೊಂಡಿದ್ದಾರೆ. ಎರಡನೇದು, ಶೌಚಾಲಯದಲ್ಲಿ ನೀರು ಬರೋದಿಲ್ಲ. ಬೆಳಗ್ಗೆ ಬಂದ್ರೆ ಮಕ್ಕಳು ಟಾಯ್ಲೆಟ್ಗೂ ಹೋಗೋದಿಲ್ಲ, ಟಾಯ್ಲೆಟ್ಗೆ ಹೋಗ್ಬೇಕಾಗುತ್ತೆ ಅಂತ ನೀರು ಸಹ ಕುಡಿಯೋದಿಲ್ಲಂತೆ. ಪ್ರತಿ ತಿಂಗಳು ಮಕ್ಕಳು ಹೊರಗಡೆ ಆದಾಗ ಸಂಜೆವರೆಗೂ ಪ್ಯಾಡ್ ಸಹ ಚೇಂಜ್ ಮಾಡ್ಕೊಳ್ಳಕ್ಕೆ ಬಾತ್ರೂಮ್ಗೆ ಹೋಗೋದಿಲ್ಲ. ಈ ಅವಸ್ಥೆ ಬೇಕೇನ್ರಿ? ಯಾರ್ರೀ ಆ ಮಕ್ಕಳೆಲ್ಲ? ಯಾರ ಮಕ್ಕಳು ಅವರೆಲ್ಲ? ನಿಮ್ ಮಕ್ಕಳು ಅಂದಿದ್ರೆ ನೀವು ಹೋಗಿರ್ತಿದ್ರಿ, ನೀವು ಕೇಳಿರ್ತಿದ್ರಿ, ನೀವು ಸಮಸ್ಯೆ ತೀರಿಸ್ತಿದ್ರಿ. ನನಗದು ನೋಡ್ರಪ್ಪ, ಹಂಗಿದ್ರೆ ನಿಮಗೆ ಹೇಳಿಲ್ವಾ ಅಥವಾ ನೀವು ನೋಡಿಲ್ವಾ? ನಾನು ಹೋದ್ರೆ ನೋಡ್ತೀನಿ. ಫಸ್ಟ್ ಹೋಗಿದ ತಕ್ಷಣ ನಿಮ್ ಬಾತ್ರೂಮ್ ಎಲ್ಲ ಈಗ ತೋರ್ಸವ ಹೆಣ್ಮಕ್ಳದು ಅಂತ ಕೇಳ್ತೀನಿ. ನೀವ್ ಯಾಕೆ ಕೇಳಲಿಲ್ಲ? ಹೆಣ್ಣು ಮಕ್ಕಳನ್ನ ಮಾತಾಡಿಸ್ಬೇಕಾಗಿತ್ತು, ನಿಮ್ದು ಡ್ಯೂಟಿ ಇದೆ. ಎಲ್ಲಾರನ್ನು ಕೂಡಿಸಿ ಏನವ ಸಮಸ್ಯೆ ಇದೆ ಇಲ್ಲಿ ಕೇಳ್ಬೇಕಿತ್ತಲ್ರಿ. ನಾನು DC ಅವ್ರ ಗಮನಕ್ಕೆ ಪ್ರತಿಯೊಂದು ತಗೊಂಡ್ ಬರ್ತೀನಿ. ನಾನು ಪತ್ರವನ್ನ DC ಅವ್ರಿಗೆ ಬರೆಯಕ್ ಮುಂಚೆ ಈ ಸಮಸ್ಯೆಗಳೆಲ್ಲ ಸಾಲ್ವ್ ಆಗಬೇಕು. ನೀವೇ ಹೋಗ್ಬೇಕು ಆ ಶಾಲೆಗೆ. ನೀವು ಹೋಗಿದ್ದು GPS ಫೋಟೋ, ಲೈವ್ ವಿಡಿಯೋ, ಮಕ್ಕಳ ಜೊತೆ ಮಾತಾಡೋದು ಪ್ರತಿಯೊಂದು ನನಗೆ ಕಳಿಸ್ಕೊಡ್ಬೇಕು. ನೀವು ಮಾಡಿರೋ ಪ್ರತಿಯೊಂದು ಕೆಲಸ, ಆ ಮಕ್ಕಳಿಗೆ ಏನೇನೆಲ್ಲ ತೊಂದರೆ ಇದೆ ಪ್ರತಿಯೊಂದು. ನೀವು ಏನ್ರಿ ತೊಂದರೆ? ಕಾಂಪೌಂಡ್ ಗೇಟು, ಮಕ್ಕಳಿಗೆ ಶೌಚಾಲಯಕ್ಕೆ ನೀರು, ಮೂಲಭೂತ ಸೌಕರ್ಯ ಕೊಡೋದಿಲ್ಲ ಅಂದ್ರೆ ಹೆಂಗಪ್ಪ ತಮ್ಮ? ಇಮ್ಮಿಡಿಯೇಟ್ಲಿ ಹೋಗಿ ವಿತಿನ್ ನೋ ಟೈಮ್ ನೀವು ಮಾಡಿ ನನಗೆ ರಿಪೋರ್ಟ್ ಹಾಕ್ಬೇಕ್ರಿ. ಹಿಂದೆ ನಿಂತ್ಕೊಳ್ಬೇಕು ಪ್ಲೀಸ್. ಅಮ್ಮನಂದ್ರೆ ಹೇಳಿದೆ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡೋದು, ಮತ್ತೆ ಸಿಗ್ನೇಚರ್ ಕೊಡಬೇಕು. ಇನ್ನೊಂದು ಸಮಸ್ಯೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರೆಲ್ಲ
ನಾಯ್ಕ ಅವರೇ ಯಾವ್ದು ಇದು ಮೊಬೈಲ್ ಆಫ್ ಮಾಡ್ರೋ ತಮ್ಮ. ಒಳ್ಳೆ ಸಿರಿಗೆರೆ ಅಲ್ಲಿ ಅಂಗನವಾಡಿ ಇದೆ. ಗೋಣಿ ಚೀಲದ ಮೇಲೆ ಮಕ್ಕಳನ್ನ ಹಾಸಿ ಮಲಗಿಸ್ತಾರಂತೆ. ಎಲ್ಲ ಕಾಲ್ ನೋಡವ ಅವರೇ ಅಡುಗೆ ಮಾಡೋದು ನನಗೆ ನೀವು ಹೋಗಿ ಅಲ್ಲಿ ಏನು ಮಕ್ಕಳಿಗೆ ಹೆಂಗೆ ಪಾಠ ಮಾಡ್ತಾರೆ, ಎಲ್ಲಿ ಒದಗಿಸ್ತಾರೆ ಎಲ್ಲವನ್ನು ನೀವು ನೋಡಿ ಅಲ್ಲಿನ ಶುಚಿತ್ವ ಮತ್ತು ಶಿಕ್ಷಣದ ಕ್ವಾಲಿಟಿ ಎರಡು ನೀವು ನನಗೆ ಮಾಹಿತಿ ವಿತ್ ಫೋಟೋಸ್ ಆ್ಯಂಡ್ ವಿತ್ ವಿಡಿಯೋಸ್ ಕಳಿಸ್ಕೊಡ್ಬೇಕು, ವರದಿ ಹಾಕಬೇಕು. ನಿಮ್ಗೇನು ಪ್ರಾಬ್ಲಮ್? 8-10 ವರ್ಷ ಆಯ್ತು ಮೇಡಮ್. ಅಲ್ಲೆಲ್ಲ ಸ್ಮೋಕಿಂಗ್ ಊರೆಲ್ಲ ಮಾಡ್ತೀವಿ. ಸಣ್ಣ ಸಣ್ಣ ಮಕ್ಕಳು ಈಗ ಅಂಗನವಾಡಿ ಐತಿ, ಅಲ್ಲಿ ಡೆಮಾಲಿಷ್ ಮಾಡ್ತಾರೆ. ಮಕ್ಕಳು ಹೋಗ್ತಾರೆ. ಇದು ಹರಿಹರ ಮೇಡಮ್, ಅಂಬೇಡ್ಕರ್ ಮುಂದೆ ಎಲ್ಲ ಗಂಡು ಮಕ್ಕಳು ಬಂದು ಸಿಗರೇಟ್ ಹೊಡೆಯೋದು ಆಯ್ತಪ್ಪ. ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂದ್ರೆ ಏನಿದೆ ಅಷ್ಟೇ ಹೇಳೋದು ನಾನು. ಅದು ಯಾಕೆ ಪುಟ್ಟ ಪೋಖರಿಗಳು ಜಾಗ ಆಗ್ಬೇಕು? ನೀವು ಡೆಮಾಲಿಷ್ ಮಾಡಲಿಲ್ಲ ಅಂದ್ರೆ ಅದೊಂದು ಜಾಗ ಅವ್ರಿಗೆ ಹೋಗಿ ಕುತ್ಕೊಂಡು ಡ್ರಗ್ಸ್ ಹಾಕೊಂಡು ಸಿಗರೇಟ್ ಹೊಡ್ಕೊಂಡು ಎಂಡ ಸರ ಕುಡ್ಕೊಂಡು ನಾವು ಆ ತಾಣ ಯಾಕಪ್ಪ ಮಾಡ್ಕೊಡ್ಬೇಕು? ನಾವು ಇಮ್ಮಿಡಿಯೇಟ್ಲಿ ಡೆಮಾಲಿಷ್ ಇಟ್. ಸ್ವಲ್ಪ ಹಿಂದ್ಗಡೆ ಗಂಗ ಜಾಗ ಬಿಡ್ರಪ್ಪ, ಸ್ವಲ್ಪ ಹಿಂದಿಗೆ ಸರ್. ಮೇಡಮ್ ಅವ್ರು ವಿಚಾರ ಮೇಡಮ್, ಇಲ್ಲಿ ಎಷ್ಟು ಇರಬೇಕು ಬಂದು ಹೊಸ ಔಟ್ಸೋರ್ಸ್ ತಗೊಂಡಿವಿ. ಅವ್ರು ತೆಗ್ದಾಕ್ಬಿಡ್ಬೇಕು ಅನ್ನೋದು ಇರೋದಿಲ್ಲ. ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ಬಂದವರು ಇವ್ರನ್ನ ತೆಗ್ದಾಕ್ತಾರೆ. 5 ಜನ ರೆಗ್ಯುಲರ್ ಬಂದರು. ಟೋಟಲ್ 33 ಸ್ಯಾಂಕ್ಷನ್ ರೆಗ್ಯುಲರ್ 7 26 ವೇಕೆಂಟ್ ಇದೆ. ಅದರಲ್ಲಿ 26 ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಗೌರ್ಮೆಂಟಿಂದ ಆದೇಶ ಮಾಡಬೇಕು ಅಂತೇಳಿ ಅವಾಗ 4 ಜನ ತೆಗೆದಾಕಿದ್ದಾರೆ ಮೇಡಮ್. ಏಜೆನ್ಸಿಯಲ್ಲಿ ಹೆಸರು ಕೊಟ್ಟು ಅವ್ರು ಯಾವುದು ಬಟ್ ಹಳಬ್ರು ಕಂಟಿನ್ಯೂ ಬರೀ ನಾನು ಯಾರನ್ನೂ ತಗೊಂಡಿಲ್ಲ ಮೇಡಮ್. ನಾವು 24 ವರ್ಷ ಮಾಡಿದ್ದೀವಿ. ನಮಗೆ ಗಂಡ ಇಲ್ಲ, ಮಕ್ಕಳೆಲ್ಲ, ನಾವು ಇದ್ರ ಮೇಲೆ ದುಡಿ ಮಾಡ್ಕೊಂಡು ನಾವು 14 ವರ್ಷ ಕೆಲಸ ಮಾಡೋದು. ಅಯ್ಯೋ ಮಾಡ್ಸಕ್ಕಾಗಿಲ್ಲ. ಅದು ಕೆಲವು ನಿಮ್ಮ ಜೊತೆ ಕೆಲಸ ಅನ್ಯಾಯ ಮಾಡಿದ್ದಾರೆ. ಏನು ಗೊತ್ತಾ ಸರ್, ನಾನು ಏಜೆನ್ಸಿ ಏನು ಮಾಡ್ತಾರೆ, ಒಂದು ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಕಮಿಷನ್ ತಗೊಂಡು ಅವ್ರಿಗೆ ಕೊಟ್ಟು 24% ಕೆಲಸ ನಾನು ಮತ್ತಂತ ಹೆಂಗೆ ತೆಗಿಬಾರ್ದಲ್ಲ ಅವರು. ನಿಮಗೇನು ನೋಡಿ ಮೇಡಮ್, ಅದು ನೋಡ್ತೀನಿ, ವೆರಿಫೈ ಮಾಡ್ತೀನಿ, ನೋಡ್ತೀನಿ, ವೆರಿಫೈ ಮಾಡ್ತೀನಿ. ಮೇಡಮ್ ಹೇಳ್ರಿ. ಸರ್ ಬರ್ರಿ DH ಅವರೇ. ಮೇಡಮ್ ಇಲ್ಲೇ ಏಮವ್ರು ಹೇಳ್ರಿ. ಏನು
ಬಂದಾಗ ಒಂದು ನಾಳೆ ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದೆ ಮೇಡಮ್. ಅದು ಏನಿದೆ ಮಾಡಿಕೊಡ್ತೀವಿ ಅಂತ ಹೇಳಿದೆ. ನೀವು ಮೆಡಿಸಿನ್ ಇದು ಮಾಡಿಕೊಂಡು ಹೌದು ಮೇಡಮ್. ವಾಷಿಂಗ್ ಮಿಷಿನ್ ತನಕ ರಾಜನಹಳ್ಳಿಗೆ ಹೋಗಿ ಮುಂದೆ ಒಬ್ಬರು ಪೊಲೀಸರು ಬೀಸಿ ನನ್ನ ಎದನ್ನ ಕೈ ಎಕ್ಸಾಮ್ ಕರ್ಕೊಂಡು ಅವರು ನಾಲ್ಕು ಕಳಿಸಿದ್ರು 3 ಕೆಟ್ಟು ಒಂದೇ ಒಂದು ಕೈಯಿಂದ ಒಗಿತು ನನಗೆ ಹೊಳಿವಾಡರು ಒಂದು ಸೇರಿಸಿದ್ರು. ಬಟ್ಟೆ ಹೋಗಲಿಕ್ಕೆ ನಿಮ್ಗೆ ಬೇಕಾಗಿರೋ ವಾಷಿಂಗ್ ಪೌಡರ್ ಅವೆಲ್ಲ ಚಲೋ ನಿಮಗೆ ಪ್ರತಿ ತಿಂಗಳ ಕರೆಕ್ಟ್ ಟೈಮ್ಗೆ ಕೊಟ್ಟಿದ್ದೆಲ್ಲ ನಾವು ತಗೊಂಡು ಬಂದು ಫುಲ್ ಏನು ಎಲ್ಲ ಮಾಡಿ ನನಗೆ ಅವ್ರು ರಿಪೋರ್ಟ್ ಹಾಕ್ಬೇಕು ಅಂತ ಹೇಳ್ತೀನಿ. ಅವಶ್ಯಕತೆ ಇರಲಿಲ್ಲ. ಈಗ ಒಂದು ಕೆಲಸ ಭಾಳ ವರ್ಷ ಕೆಲಸ ಮಾಡೈತಿ. ಮೊದಲು ಅಲ್ಲೇ ನೀರಿನ ಬಾಟ್ಲ್ ಐತಿ ಬರೋದು
ನೀವು ಯಾರು ಪೇಷಂಟ್ ಏನು ಕೆಲಸ ಇದ್ರು ಹೋಗೋರು ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ನ್ಯೂಸೆನ್ಸ್ ಮಾಡ್ಬಾರ್ದು. ಸರ್ ಪಬ್ಲಿಕ್ ಯಾರು ಅక్కడ ಕಳ್ಸ ರಿಟರ್ನ್ ಕಳ್ಸ ಒಂದು 5 ಬಂದ್ ಮಾಡಿ ಪೇಷಂಟ್ ಇರ್ತಾರೆ ಎಲ್ಲರೂ ಹೋಗ್ಬೇಡ್ರಿ ಯಾರು ಬಿಡಬೇಡ